ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಿತ್ರರೇ, 12 ರಾಶಿಗಳಲ್ಲಿ ಗ್ರಹರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸುವಾಗ ಗ್ರಹರ ಗುಣ ಬದಲಾವಣೆ ಯಾಕೆ ಆಗುತ್ತದೆ ಎನ್ನುವುದು ನನ್ನ ಇವತ್ತಿನ ವಿಡಿಯೋದ ವಿಷಯ. ನಮಸ್ತೆ ವೀಕ್ಷಕ ಮಿತ್ರರಿಗೆಲ್ಲ ಶರದಿ ಆಸ್ಟ್ರೋ ಔಟ್ಲೈನ್ ವಾಹಿನಿಯ ಜನ್ಮಕುಂಡಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಶಾರದಾ ಹಾಲ್ತೋಟ, ಪುತ್ತೂರು. ಪ್ರಿಯ ವೀಕ್ಷಕರೇ, ನಾವು ಭಾರತೀಯರು. ವಿಜ್ಞಾನದ ಜ್ಞಾನ ನಮ್ಮಲ್ಲಿ ರಕ್ತಗತವಾಗಿದೆ. ನಮ್ಮ ಸಂಸ್ಕೃತಿಯಲ್ಲಿಯೂ ವಿಜ್ಞಾನವಿದೆ. ಇದಕ್ಕೆಲ್ಲ ಮುಖ್ಯ ಸಾಕ್ಷಿ ಜ್ಯೋತಿಷ್ಶಾಸ್ತ್ರ. ಮಿತ್ರರೇ, ಆಕಾಶವನ್ನು ವೀಕ್ಷಿಸದೆ ವೈದಿಕ ಪಂಚಾಂಗ ಎಂಬ ಈ ಒಂದು ಪುಸ್ತಕದ ಆಧಾರದಲ್ಲಿ ಎಲ್ಲರೂ ಗ್ರಹರ ಚಲನೆಯನ್ನು ತಿಳಿದುಕೊಳ್ಳಬಹುದು. ಇದು ನಮ್ಮ ಯರ್ಮುಂಜ ಪಂಚಾಂಗ, ಶೋಭಕೃತ್ ಸಂವತ್ಸರದ ವೈಜಯಂತಿ ಪಂಚಾಂಗವು. ಮಿತ್ರರೇ, ಪಂಚಾಂಗದ ಆಧಾರದಲ್ಲಿ ಕುಂಡಲಿಯ ಚಿತ್ರಣವನ್ನು ರಚಿಸಲಾಗುತ್ತದೆ, ಅಥವಾ ಕುಂಡಲಿಯ ಚಿತ್ರಣಕ್ಕೆ ಪಂಚಾಂಗವೇ ಆಧಾರ. ಹಿಂದಿನ ವಿಡಿಯೋದಲ್ಲಿ ನಾವು 12 ರಾಶಿಗಳಲ್ಲಿ 27 ನಕ್ಷತ್ರಗಳನ್ನು ವಿಭಜಿಸಿದ್ದೇವೆ. ಇವತ್ತು ನಾವು 12 ರಾಶಿಗಳ ಬಗ್ಗೆ ಇನ್ನೂ ಒಂದಷ್ಟು ವಿಶೇಷ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಬನ್ನಿ ಶುರು ಮಾಡುವ. ಮಿತ್ರರೇ, 12 ರಾಶಿಗಳಲ್ಲಿ ಗ್ರಹರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸುವಾಗ ಗ್ರಹರ ಗುಣ ಬದಲಾವಣೆ ಯಾಕೆ ಆಗುತ್ತದೆ ಎನ್ನುವುದು ನನ್ನ ಇವತ್ತಿನ ವಿಡಿಯೋದ ವಿಷಯ. 2023 ಮಾರ್ಚ್ 22 ಚಾಂದ್ರಮಾನ ಯುಗಾದಿ. ಯುಗಾದಿಯಿಂದ ಪಂಚಾಂಗ ಪ್ರಾರಂಭ ಆಗುವ ದಿನ. ಇಲ್ಲಿ ಮೇಷದಲ್ಲಿ ಚಂದ್ರ. ಈ 19 ಅನ್ನೋದು ಸಮಯ. ಇದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಯೋಣ. ರೇವತಿ 1 ಬುಧ, ಆರದ್ರೆ 1 ಕುಜ, ರೇವತಿ 3 ಬುಧ 3ನೇ ಪಾದ. ಉತ್ತರ ಭಾದ್ರ 4 ರವಿ, ಭರಣಿ 3 ಶುಕ್ರ, ವೃಷಭದಲ್ಲಿ ಚಂದ್ರ, ಮಿಥುನದಲ್ಲಿ ಚಂದ್ರ, ಕರ್ಕಾಟಕದಲ್ಲಿ ಚಂದ್ರ. ರೇವತ್ಯರ್ಕ ಮೇಷೇ ಬುಧ. ಇದು ಸಮಯ. ಯಾವ ಸಮಯಕ್ಕೆ? ಈ ದಿನದಲ್ಲಿ 31ನೇ, ಇದು 2023ನೇ ಇಸವಿ ಮಾರ್ಚ್ 31 ಮೇಷರಾಶಿಗೆ ಬುಧನು ಚಲಿಸಿದ ಸಮಯ. ಆಯಾಯ ಸಮಯಕ್ಕೆ ಗ್ರಹರ ಚಲನೆ ಸ್ಥಾನವನ್ನು ತಿಳಿಯಬಹುದು. ಭರಣಿ 4 ಶುಕ್ರ. ಶುಕ್ರನ ಚಲನೆಯನ್ನು ಮಾತ್ರ ಗಮನಿಸುವ. ಈಗ ಕೃತಿಕಾ ನಕ್ಷತ್ರ. ಇಲ್ಲಿ ನೋಡಿ, ಕೃತಿಕಾ 1 ಶುಕ್ರ, ಮೇಷರಾಶಿಯ ಕೊನೆ 9ನೇ ಪಾದ. ವೃಷೇ ಶುಕ್ರ ಅಂದರೆ ವೃಷಭ ರಾಶಿಗೆ ಶುಕ್ರನು ಪ್ರವೇಶಿಸುತ್ತಿದ್ದಾನೆ. ಕೃತಿಕಾ 2ನೇ ಪಾದ. ಈಗ ನಾವು ಶುಕ್ರಗ್ರಹವನ್ನು ಮಾತ್ರ ಗಮನದಲ್ಲಿಟ್ಟುಕೊಳ್ಳೋಣ. ಇದು ಆ ಸಮಯದಲ್ಲಿ ನವಗ್ರಹ ಕುಂಡಲಿ. ಮೇಷರಾಶಿಯಿಂದ ವೃಷಭ ರಾಶಿಗೆ ಶುಕ್ರ ಚಲಿಸುವಾಗ ನಕ್ಷತ್ರ ಒಂದೇ, ಕೃತಿಕಾ 1ನೇ ಪಾದದಿಂದ ಕೃತಿಕಾ 2ನೇ ಪಾದಕ್ಕೆ ಚಲಿಸುವುದು. ಆದರೆ ರಾಶಿ ಬೇರೆ ಬೇರೆ. ಹಾಗಾದರೆ ಈಗ ಮೇಷರಾಶಿಗೂ ವೃಷಭ ರಾಶಿಗೂ ಏನು ವ್ಯತ್ಯಾಸ? ಮಿತ್ರರೇ, ಅದೇ ರೀತಿ 12 ರಾಶಿಗಳಲ್ಲಿ ಗ್ರಹರು ಚಲಿಸುವಾಗ ರಾಶಿಯಿಂದ ರಾಶಿಗೆ ಗ್ರಹರ ಗುಣದಲ್ಲಿ ವ್ಯತ್ಯಾಸವಿರುತ್ತದೆ. ಏನು ಕಾರಣ? ಇದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡುವ. ಹಿಂದಿನ ವಿಡಿಯೋದಲ್ಲಿ ನಾವು 12 ರಾಶಿಗಳನ್ನು ನೋಡಿದ್ದೇವೆ, ಗುರುತಿಸಿದ್ದೇವೆ. ಈ 12 ರಾಶಿಗಳು ನವಗ್ರಹರಲ್ಲಿ 7 ಗ್ರಹರು, ರಾಹುಕೇತುಗಳನ್ನು ಬಿಟ್ಟು 7 ಗ್ರಹರಿಗೆ ಸ್ವಂತ ಮನೆಗಳಾಗಿವೆ. ಯಾವ ಗ್ರಹರಿಗೆ ಯಾವ ಮನೆ ಸ್ವಂತ ಮನೆ ಅದನ್ನು ನೋಡುವ. ಧರಣಿ ಗರ್ಭ ಸಂಭೂತಂ, ಮೊದಲನೆಯ ಮನೆ ಭೂಮಿಪುತ್ರ ಕುಜನದ್ದು, ಮೇಷರಾಶಿ. 2ನೇ ವೃಷಭ ರಾಶಿ ಶುಕ್ರನ ಮನೆ. 3ನೇ ಮಿಥುನ ರಾಶಿ ಬುಧನ ಮನೆ. 4ನೇ ಕರ್ಕಾಟಕ ರಾಶಿ ಚಂದ್ರನ ಮನೆ. 5ನೇ ಸಿಂಹರಾಶಿ ರವಿಯ ಮನೆ. 6ನೇ ಕನ್ಯಾ ರಾಶಿ ಬುಧನ ಮನೆ. 7ನೇ
ತುಲಾರಾಶಿ ಶುಕ್ರನ ಮನೆ. 8ನೇ ವೃಶ್ಚಿಕ ರಾಶಿ ಕುಜನ ಮನೆ. 9ನೇ ಧನುರಾಶಿ ಗುರುವಿನ ಮನೆ. 10ನೇ ಮಕರ ರಾಶಿ ಶನಿಯ ಮನೆ. 11ನೇ ಕುಂಭರಾಶಿ ಶನಿಯ ಮನೆ. 12ನೇ ಮೀನರಾಶಿ ಗುರುವಿನ ಮನೆ. 12 ರಾಶಿಗಳಲ್ಲಿ 7 ಗ್ರಹರ ಮನೆ. ಇದು ಕುಂಡಲಿಯ ಆಧಾರ, ಬೇಸ್. ಎಲ್ಲ ಕುಂಡಲಿಗಳಿಗೂ ಇದೊಂದು ಕಾಮನ್, ಜನರಲೈಸ್ಡ್. ಇನ್ನು ನಾವು ಒಂದು ನಿರ್ದಿಷ್ಟ ಕುಂಡಲಿಯ ಬಗ್ಗೆ ಬಂದಾಗ ಅನೇಕ ವಿಷಯಗಳು ನಾವು ತಿಳಿಯಬೇಕಿದೆ. ಮಿತ್ರರೇ, ಜ್ಯೋತಿಷ್ಶಾಸ್ತ್ರದಲ್ಲಿ ಯಾವ ಗ್ರಹರಿಗೆ ಯಾವ ಮನೆ ಎನ್ನುವುದನ್ನು ತುಂಬ ವ್ಯವಸ್ಥಿತವಾಗಿ ಮಾಡಲಾಗಿದೆ. ಇದರಲ್ಲೂ ಒಂದು ವಿಜ್ಞಾನವಿದೆ. ಈಗ ಈ ವಿಡಿಯೋವನ್ನು ಇನ್ನು ಮುಂದೆ ನೋಡೋಣ. ಇಲ್ಲಿ ರವಿಗೂ ಚಂದ್ರನಿಗೂ ಒಂದೊಂದು ಮನೆ, ಉಳಿದ 5 ಗ್ರಹರಿಗೆ 2 ಮನೆಗಳಿವೆ. ಮಿತ್ರರೇ, ನಾವು ಒಮ್ಮೆ ಈಗ ಸೌರಮಂಡಲವನ್ನು ಗಮನಿಸುವ. ಸೌರಮಂಡಲ, ಮಧ್ಯದಲ್ಲಿ ಸೂರ್ಯ. ಸೌರಮಂಡಲದಲ್ಲಿ ಸೂರ್ಯನಿಗೆ ಅತ್ಯಂತ ಹತ್ತಿರದ ಗ್ರಹ ಬುಧ. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ಗ್ರಹ ಆದಮೇಲೆ ಯಾವ ಗ್ರಹ ಕ್ರಮ ಸಂಖ್ಯೆಯನ್ನು ಮಾತ್ರ ಗಮನದಲ್ಲಿಟ್ಟುಕೊಳ್ಳುವ. ಬುಧನ ನಂತರ ಶುಕ್ರ, ಶುಕ್ರನ ನಂತರ ಭೂಮಿ, ಭೂಮಿ ಆದ ಮೇಲೆ ಕುಜ ಅಥವಾ ಮಂಗಳ. ಕುಜನ ನಂತರ ಗುರುಗ್ರಹ. ಶನಿಗ್ರಹ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ. ಸೂರ್ಯನನ್ನು ಸುತ್ತುತ್ತಿರುವ ಹತ್ತಿರದ ಗ್ರಹದಿಂದ ದೂರದ ಗ್ರಹಗಳವರೆಗಿನ ಕ್ರಮ ಸಂಖ್ಯೆ. ಮಿತ್ರರೇ, ಈಗ ನಾವೊಮ್ಮೆ ಭೂಮಿಯನ್ನು ಹೊರತುಪಡಿಸಿ ಉಳಿದ ಗ್ರಹರ ಕ್ರಮ ಸಂಖ್ಯೆಯನ್ನೊಮ್ಮೆ ನೋಡೋಣ. ಬುಧ, ಶುಕ್ರ, ಮಂಗಳ, ಗುರು, ಶನಿ. ಈಗೊಮ್ಮೆ ನಾವು ಕುಂಡಲಿಯಲ್ಲಿ ಗ್ರಹರ ಸ್ವಂತ ಮನೆ ಯಾವ ಕ್ರಮ ಸಂಖ್ಯೆಯಲ್ಲಿ ಇದೆ ಎಂದು ನೋಡುವ. ಕರ್ಕಾಟಕದಲ್ಲಿ ಚಂದ್ರನ ಮನೆ, ಸಿಂಹದಲ್ಲಿ ಸೂರ್ಯನ ಮನೆ. ಈಗಿಲ್ಲಿ ಮಿಥುನ ರಾಶಿಯಿಂದ ನಾವು ಪ್ರಾರಂಭಿಸುವ. ಬುಧ, ಶುಕ್ರ, ಮಂಗಳ, ಗುರು, ಶನಿ. ಇಲ್ಲಿ ಕನ್ಯಾ ರಾಶಿಯಿಂದ ಪ್ರಾರಂಭಿಸುವ. ಬುಧ, ಶುಕ್ರ, ಮಂಗಳ, ಗುರು, ಶನಿ. ಸೂರ್ಯ ಆದಮೇಲೆ ಬುಧ, ಶುಕ್ರ, ಮಂಗಳ, ಗುರು, ಶನಿ. ಸೂರ್ಯನಿಂದ ಬುಧ, ಶುಕ್ರ, ಮಂಗಳ, ಗುರು, ಶನಿ. ಗ್ರಹ ಕುಂಡಲಿ. ಗ್ರಹ ಕುಂಡಲಿಯಲ್ಲಿ ರಾಹುಕೇತುಗಳಿಗೆ ಸ್ವಂತ ಮನೆ ಇಲ್ಲ. ಮಿತ್ರರೇ, ಗ್ರಹರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ 12 ರಾಶಿಗಳಲ್ಲಿ ಚಲಿಸುವಾಗ ರಾಶಿ ಬದಲಾವಣೆಯ ಜೊತೆಗೆ ಮನೆ ಬದಲಾವಣೆ ಆಗುತ್ತದೆ ಎಂಬ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡಿದಿರಿ. ವೀಕ್ಷಕ ಮಿತ್ರರೇ, ನಾವು ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುವ. ವಂದನೆಗಳು, ಧನ್ಯವಾದಗಳು.